ಎಸ್ ಜಾನಕಿ ಅವರು ಇನ್ನಿಲ್ಲ ಅನ್ನುವಂಥ ನೋವು ಇಡೀ ಕರುನಾಡಿಗೆ ನೋವು ತರಿಸ್ತಾ ಇದೆ. ಒಂದು ಗಾನವನ್ನ ನಿಲ್ಲಿಸಿರುವಂತಹ ದಿನ ಇವತ್ತು. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಜಿಮ್ ರವಿ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ಎಸ್ ಜಾನಕಿ ಅವರು ನಮ್ಮೊಂದಿಗಿಲ್ಲ. 17 ಭಾಷೆ, 48,000ಕ್ಕೂ ಹೆಚ್ಚು ಹಾಡುಗಳು, ಇಡೀ ಪ್ರೇಕ್ಷಕರನ್ನ ರಂಜಿಸಿದಂತಹ ಒಂದು ವ್ಯಕ್ತಿತ್ವ ಇದು. ಸೊ ನಿಮ್ಗೆ ಅವರ ಜೊತೆಗಿನ ನಂಟು? ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಬಟ್ ಆದ್ರೂ ಒಂದು 2-3 ಸತಿ ಭೇಟಿ ಮಾಡಿದೆ. ಅವರು ಮಹದೇಶ್ವರನ ಬೆಟ್ಟಕ್ಕೆ ಬರ್ತಾ ಇದ್ರು, ಬೆಟ್ಟದಲ್ಲಿ 2 ಸಿಕ್ಕಿದ್ರು, ಮಾತಾಡ್ತಿದ್ರು. ಮೈಸೂರಲ್ಲಿ ಸಿಕ್ಕಿದ್ರು. ಇವತ್ತು ಮೈಸೂರು ಅಥವಾ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಶೋಕ ಆಚರಣೆ ಮಾಡ್ತಾ ಇದ್ದಾರೆ. ತಪ್ಪಾಗಲಾರದು. ಇಂಥ ಮಹಾತಾಯಿಯನ್ನು ಕಳ್ಕೊಂಡಂತ ನಾವೇ ನತದೃಷ್ಟರು. ಯಾಕಂದ್ರೆ ಇವತ್ತು 20 ಭಾಷೆಗಳಲ್ಲಿ, ವಿಶ್ವದ ಎಲ್ಲ 20 ಭಾಷೆಗಳಲ್ಲಿ ಇವರು ತಮ್ಮ ಗಾಯನ ಸುದ್ದಿಯನ್ನು ಬಡಿಸಿದ್ದಾರೆ. ಜೊತೆಗೆ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿ ಕೂಡ ಆಡಿದ್ದಾರೆ. ಎಸ್ಪೆಷಲಿ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಹಂಸಲೇಖ ರವಿ ಸರ್ ಜೋಡಿ ಆಗ್ಬೋದು, ಆಮೇಲೆ ವಿಷ್ಣುವರ್ಧನ್ ಸರ್ ಆಗ್ಬೋದು, ಎಲ್ಲರ ಜೊತೆ ಆಡಿದಂಥ ಒಂದು ಕೀರ್ತಿ ಯಮನ್ಗೆ ತಲಿಸ್ತದೆ. ಅವ್ರದ್ದೇ ಆದಂಥ ಒಂದು ಹಾಡು, ದೇವರ ಆಟ ಬಲ್ಲವರು ಯಾರು, ಆತನ ಎದುರು ನಿಲ್ಲುವರು ಯಾರು ಅಂತ ಇವತ್ತು ದುಃಖ ಎಲ್ಲರಿಗೂ ಮನೆ ಮಾಡಿದೆ. ಸೊ ಇವ್ರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ, ವಿಶ್ವದಲ್ಲಿ ಎಲ್ಲ ಅಭಿಮಾನಿಗಳಿಗೂ ತಾಯಿ ಚಾಮುಂಡೇಶ್ವರಿ ದುಃಖ ಭರಿಸಿ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ರೀಸೆಂಟ್ ಆಗಿ ಅದೇ ಮಹದೇಶ್ವರ ಬೆಟ್ಟದಲ್ಲಿ ಒಂದ್ಸತಿ ಭೇಟಿ ಮಾಡಿದ್ದೆ, ಒಂದು ಫೋಟೋ ತಗೊಂಡಿದ್ದೆ, ಮಾತಾಡಿದ್ದೆ, ಖುಷಿಯಾಗಿ ತುಂಬ ಶೇರ್ ಮಾಡ್ಕೊಂಡಿದ್ದೆ. ಅವ್ರ ಹಳೆ ನೆನಪುಗಳು ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಆ ಖುಷಿ ನನಗೆ, ನಾನು ಅವ್ರು ಹೇಳಿದೆ, ಮೇಡಮ್ ಅಮ್ಮ ನಿಮ್ಮ ಅಭಿಮಾನಿ ನಮ್ಮ ಅಂತ ಹೇಳಿದಾಗ ಒಂದು ಸಣ್ಣದ ಒಂದು ಲೈನ್ ಕೂಡ ಹೇಳಿದ್ರು. ಅದು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಅಣ್ಣವರ ಆಲ್ಮೋಸ್ಟ್ ಹಾಡುಗಳನ್ನ ಹಾಡಿದವರೇ ಎಸ್ ಜಾನಕಿ ಅವರು. ಸೊ ಅವರ ಸಿನಿಮಾ ಎಲ್ಲ ಹಿಟ್ ಆಗಿದೆ ಕೂಡ. ಇದ್ರ ಬಗ್ಗೆ ಅವರ ಸಿನಿಮಾಗಳು, ಅವರ ಹಾಡುಗಳು ನೋಡ್ಕೊಂಡು ಬೆಳೆದಂತ ನಾವು ಇವತ್ತು ಕೋಟ್ಯಾತರ ಅಭಿಮಾನಿ, ನಾನು ಒಬ್ಬ ಅಭಿಮಾನಿ, ತಪ್ಪಾಗ್ಲಾರ್ದು. ನಾನು ದೊಡ್ಡ ಅಭಿಮಾನಿ ಅವರಿಗೆ. ಹಂಗಾಗಿ ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಬಂದೆ. ನಿನ್ನೆ ರಾತ್ರಿಯಿಂದನೂ ಇಲ್ಲಿ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಇವತ್ತು ಈ ಜೊತೆ ಇದ್ಬಿಟ್ಟು ಹೋಗ್ತೀನಿ. ಇವತ್ತು ಅವರ ಪಾರ್ಥಿವ ಶರೀರ ಜೊತೆ ನೀವು ಕೈ ಜೋಡಿಸಿದ್ದೀರಾ, ಸೊ ಇಲ್ಲಿ ತನಕ ತಂದಿದ್ದೀರಾ. ಸೊ ಪ್ರೊಸೀಜರ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಪ್ರೊಸೀಜರ್ ಬಗ್ಗೆ ಮನೇಲಿ ಗೊತ್ತಾಗಿದೆ, ಬಟ್ ಇಲ್ಲಿ ಭೋಗೋದಿ ರೋಡಲ್ಲಿ ಒಂದು ನವೀನ್ ಫಾರ್ಮ್ ಅಂತ ಅಲ್ಲಿ ಮಾಡ್ತಾರೆ ಅಂತ ಒಂದು ಇದಿದೆ. ಸೊ ಹಂಗಿರೋದ್ರಿಂದ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನೇ ಪುಣ್ಯ ಅಷ್ಟೇ ಮೇಡಮ್. ಅಮ್ಮನ ಶಾತ್ಮಿಕ ಶಾಂತಿ ಸಿಗಲಿ, ಅವ್ರ ಅಭಿಮಾನಿಗಳಿಗೆ ಮಧ್ಯಾಹ್ನ ಮೇಲೆ ಆಗೋದು ಮೇಡಮ್. ಅವ್ರ ಅಭಿಮಾನಿಗಳಿಗೆ ಒಳ್ಳೇದಾಗಲಿ. ಜೊತೆಗೆ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ನಾಡು, ಅವ್ರ ಅಭಿಮಾನಿಗಳ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ. ನೋಡಿದ್ರಲ್ಲ, ಇದಿಷ್ಟು ಜಿಮ್ ರವಿ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.